ಬೆಳಗಾವಿಯಲ್ಲಿ ಇಂದಿನಿಂದ ಚಳಿಗಾಲ ಅಧಿವೇಶನ ಆರಂಭವಾಗಲಿದೆ. ಅಧಿವೇಶನದ ಮೊದಲ ದಿನವೇ ಡಿಕೆ ಶಿವಕುಮಾರ್ ಗೈರಾಗಿದ್ದಾರೆ. ಹೈದರಾಬಾದ್ನ ರೈಸಿಂಗ್ ಗ್ಲೋಬಲ್ ಸಮಿಟ್ನಲ್ಲಿ ಡಿಕೆ ಶಿವಕುಮಾರ್ ಭಾಗಿಯಾಗಲಿದ್ದಾರೆ. ಹೈದರಾಬಾದ್ ಪ್ರವಾಸ ಹಿನ್ನೆಲೆಯಲ್ಲಿ ಅಧಿವೇಶನಕ್ಕೆ ಡಿಕೆ ಶಿವಕುಮಾರ್ ಗೈರಾಗಲಿದ್ದಾರೆ. ನೋಡಿ, ಇವತ್ತಿನಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಪ್ರಾರಂಭವಾಗುತ್ತೆ. ಹೀಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಮೊದಲ ದಿನವೇ ಗೈರಾಗಲಿದ್ದಾರೆ. ಹೈದರಾಬಾದ್ ಪ್ರವಾಸದ ಹಿನ್ನೆಲೆಯಲ್ಲಿ ಅಧಿವೇಶನಕ್ಕೆ ಇವತ್ತು ಚಕ್ಕರ್ ಹಾಕಿದ್ದಾರೆ. ನೋಡಿ, ಹೈದರಾಬಾದ್ನ ರೈಸಿಂಗ್ ಗ್ಲೋಬಲ್ ಸಮಿಟ್ನಲ್ಲಿ ಡಿಕೆ ಶಿವಕುಮಾರ್ ಭಾಗಿಯಾಗ್ತಾರೆ. ಹೀಗಾಗಿ ಹೈದರಾಬಾದ್ ಪ್ರವಾಸವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಕೈಗೊಂಡಿದ್ದಾರೆ. ಹೀಗಾಗಿ ಇವತ್ತಿನ ಅಧಿವೇಶನದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿ ಆಗುವುದಿಲ್ಲ. ಮೊದಲ ದಿನವೇ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಒಂದ್ ಕಡೆ ಹೇಳಿದ್ರು ಯಾರು ಕೂಡ ಗೈರಾಗಬಾರದು ಅಂತ. ಆದ್ರೆ ಮೊದಲ ದಿನವೇ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಹಾಜರಾಗ್ತಾ ಇಲ್ಲ. ಹೈದರಾಬಾದ್ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಅಲ್ಲೊಂದು ಕಾರ್ಯಕ್ರಮ ಇದೆ. ಆ ಒಂದು ಕಾರ್ಯಕ್ರಮಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ತೆರಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮೊನ್ನೆ ಈ ಕ್ಯಾಬಿನೆಟ್ ಮೀಟಿಂಗ್ ಮಾಡಿದಂತ ಸಂದರ್ಭದಲ್ಲಿ ಈ ಸಚಿವರಿಗೆ ಮತ್ತು ಶಾಸಕರಿಗೆ ಸೂಚನೆಯನ್ನ ಕೊಟ್ಟಿದ್ರು, ಯಾರು ಕೂಡ ಗೈರಾಗಬಾರ್ದು ಅಂತ. ಯಾರೆಲ್ಲ ಗೈರಾಗ್ತಾರೆ ಆ ಗೈರಾಗದ ರೀತಿಯಾಗಿ ನೋಡ್ಕೊಳ್ಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಸೂಚನೆಯನ್ನ ಕೊಟ್ಟಿದ್ರು. ಇವತ್ತು ಬೆಳಗಾವಿಯಲ್ಲಿ ಚಳಿಗಾಲದ ಮೊದಲ ದಿನದ ಅಧಿವೇಶನ. ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಚಂದ್ರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರು, ಇವತ್ತು ಮೊದಲ ದಿನ ಅಧಿವೇಶನ ಪ್ರಾರಂಭ ಆಗೋದು. ಇವತ್ತೇ ಡಿಸಿಎಂ ಡಿಕೆ ಶಿವಕುಮಾರ್ ಗೈರು ಹಾಜರಾಗಿದ್ದಾರೆ. ಒಂದ್ ಕಡೆ ಹೈದರಾಬಾದ್ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಸದ್ಯಕ್ಕೆ ಏನ್ ಡೀಟೇಲ್ಸ್ ಇದೆ ಅಂತ? ಪ್ರವೀಣ್, ಖಂಡಿತವಾಗ್ಲು ಇವತ್ತಿನಿಂದ ಚಳಿಗಾಲದ ಅಧಿವೇಶನ ಕುಂದಾನಗರಿ ಬೆಳಗಾವಿಯಲ್ಲಿ ಆರಂಭವಾಗ್ತಾ ಇರ್ತಕ್ಕಂಥದ್ದು. ಸೊ ಈಗಾಗಲೇ ಹಲವು ತಯಾರಿಯನ್ನು ಕೂಡ ಸರ್ಕಾರದಿಂದ ಮಾಡಿರ್ತಕ್ಕಂಥದ್ದು. ಮೊದಲನೇ ದಿನವಾದಂತ ಇಂದು ಆಗಲಿದ್ದ ಗಣ್ಯರಿಗೆ ಸಂತಾಪವನ್ನ ಸೂಚಿಸಿರ್ತಕ್ಕಂಥದ್ದು. ಸೊ ಹೀಗಾಗಿ ಒಂದಷ್ಟು ನಾಳೆಯಿಂದ ಈ ಒಂದು ಚಳಿಗಾಲದ ಅಧಿವೇಶನದ ಬಿಸಿ ಮುಟ್ಟುತ್ತೆ. ಪ್ರಮುಖವಾಗಿ ವಿಪಕ್ಷ ಬಿಜೆಪಿ ಮತ್ತು ಜೆಡಿಎಸ್ ಸರ್ಕಾರವನ್ನು ಯಾವ ರೀತಿ ಟ್ಯಾಕಲ್ ಅನ್ನ ಮಾಡಬೇಕು ಅನ್ನೋಂಥದ್ರ ಬಗ್ಗೆ ಒಂದಷ್ಟು ತಯಾರಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಪ್ರಮುಖವಾಗಿ ಈ ಬಾರಿ ಉತ್ತರ ಕರ್ನಾಟಕದಲ್ಲಿ ನೆರೆಯ ಹಾವಳಿ ಆಗಿದ್ದಂಥದ್ದು, ನೆರೆಯಿಂದ ಅನೇಕ ರೈತರು ಸಂಕಷ್ಟಕ್ಕೆ ಒಳಗಾದ್ರು, ಇವರಿಗೂ ಕೂಡ ಪರಿಹಾರ ಕೊಟ್ಟಿಲ್ಲ ಅನ್ನೋಂಥದ್ದು ಒಂದ್ ಕಡೆ ವಿಚಾರವಾದ್ರೆ, ಮತ್ತೊಂದು ಕಡೆ ರೈತರು ತಾವು ಬೆಳೆದಂತ ಕಬ್ಬಾಗಿರ್ಬೋದು ಅಥವಾ ಮೆಕ್ಕೆಜೋಳ, ಭತ್ತ, ಈ ರೀತಿಯಾದಂತ ಏನು ವಸ್ತುಗಳ ಖರೀದಿಗೆ ಕೂಡ ಸರ್ಕಾರ ಮುಂದಾಗ್ತಾ ಇಲ್ಲ ಅನ್ನೋಂಥ ವಿಚಾರವಾಗಿ ಕೂಡ ಒಂದಷ್ಟು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಸೊ ಹೀಗಾಗಿ ರೈತರ ಪರವಾಗಿ ನಾಳೆ ಬಿಜೆಪಿ ಬೃಹತ್ ಹೋರಾಟವನ್ನು ಕೂಡ ಮಾಡ್ತಾ ಇದೆ. ಯಡಿಯೂರಪ್ಪ ಮಾರ್ಗದಲ್ಲಿ ಪ್ರತಿಭಟನೆಯನ್ನು ನಡೆಸಿ ಸುವರ್ಣಸೌಧ ಮುತ್ತಿಗೆಗೂ ಕೂಡ ಎಲ್ಲಾ ರೀತಿಯಾದಂತಹ ಸಕಲ ತಯಾರಿಯನ್ನು ಕೂಡ ಮಾಡಿಕೊಂಡಿದೆ. ಸೊ ಇದರ ನಡುವೆ ಸರ್ಕಾರ 20ಕ್ಕೂ ಹೆಚ್ಚು ಬಿಲ್ಗಳನ್ನ ಮಂಡನೆ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಸೊ ಹೀಗಾಗಿ ತಾವು ಬಿಲ್ಗಳನ್ನ ಮಂಡನೆ ಮಾಡೋದಾದ್ರೆ ಒಂದು ವಾರ ಎಕ್ಸ್ಟೆಂಡ್ ಅನ್ನ ಮಾಡಿ ಅಧಿವೇಶನವನ್ನ, ಯಾಕಂತಂದ್ರೆ ಈಗ ಇಲ್ಲಿರ್ತಕ್ಕಂಥ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳನ್ನ ಪ್ರಮುಖವಾಗಿ ಚರ್ಚೆಯನ್ನ ಮಾಡಬೇಕು ಅನ್ನುವಂಥ ಪಟ್ಟನ್ನ ವಿಪಕ್ಷ ಹಿಡಿದಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಉತ್ತರ ಕರ್ನಾಟಕದ ವಿಚಾರಗಳೇ ಚರ್ಚೆ ಆಗಬೇಕು ಅನ್ನುವಂಥದ್ದು. ಇದರ ಜೊತೆಗೆ ಸರ್ಕಾರದ ಕಾನೂನು ಸುವ್ಯವಸ್ಥೆ ಆಗಿರ್ಬೋದು ಮತ್ತು ಶಿಕ್ಷಣ, ಬೇರೆ ಬೇರೆ ವಿಚಾರಗಳನ್ನು ಕೂಡ ಪ್ರಸ್ತಾಪವನ್ನು ಮಾಡಲಿಕ್ಕೆ ವಿಪಕ್ಷ ಸಂಪೂರ್ಣ ತಯಾರಿಯನ್ನು ಕೂಡ ಮಾಡಿಕೊಂಡಿದೆ. ಬಿಜೆಪಿ ಜೊತೆಗೆ ಜೆಡಿಎಸ್ ಕೂಡ ಸಾಥನ್ನು ಕೊಡ್ತಾ ಇರತಕ್ಕಂಥದ್ದು. ಯಾಕಂದ್ರೆ ಈಗಾಗಲೇ ಎನ್ಡಿಎ ಮೈತ್ರಿ ಭಾಗವಾಗಿ ಜೆಡಿಎಸ್ ಕೂಡ ಬಿಜೆಪಿಗೆ ಕಳೆದ ಅಧಿವೇಶನಗಳಲ್ಲೂ ಕೂಡ ಸಪೋರ್ಟ್ ಅನ್ನ ಮಾಡಿತ್ತು. ಈ ಬಾರಿಯೂ ಕೂಡ ಅದೇ ರೀತಿಯಾದಂತಹ ಎಲ್ಲ ಸಪೋರ್ಟ್ ಅನ್ನು ಕೂಡ ಈ ಬಾರಿಯೂ ಕೂಡ ಮಾಡ್ತಾ ಇದೆ. ಸರ್ಕಾರ ಯಾವುದೇ ಕಾರಣಕ್ಕೂ ಈ ಬಾರಿ ಅನೇಕ ಬಿಲ್ಗಳನ್ನು ಏನ್ ತರ್ತಾ ಇದೆ, ಅದರಲ್ಲೂ ಪ್ರಮುಖವಾಗಿ ಹೇಟ್ ಸ್ಪೀಚ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತ ಬಿಲ್ ಅನ್ನು ಕೂಡ ತರ್ತಾ ಇರೋದ್ರಿಂದ ಅದನ್ನು ಯಾವುದೇ ಕಾರಣಕ್ಕೂ ಜಾರಿಗೆ ತರಬಾರದು ಮತ್ತು ಅದನ್ನ ಮಂಡನೆ ಮಾಡಬಾರದು ಅನ್ನೋ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದಂತಹ ಸಕಲ ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇದೆ. ಸೊ ಯಾವ ರೀತಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಬೇಕು ಅನ್ನೋದ್ರ ಜೊತೆಗೆ ಸೊ ಯಾವ ರೀತಿ ಬಿಲ್ಗಳನ್ನ ಮಂಡಿಸದೇ ಇರೋ ರೀತಿಯಲ್ಲಿ ನೋಡ್ಕೋಬೇಕು ಅನ್ನೋದು ಕೂಡ ಒಂದಷ್ಟು ತಯಾರಿಯನ್ನ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಚಂದ್ರು ತಮ್ಮೆಲ್ಲ ಮಾಹಿತಿಗೆ. ಬೆಳಗಾವಿಯಲ್ಲಿ ಇಂದಿನಿಂದ ಚಳಿಗಾಲ ಅಧಿವೇಶನ ಆರಂಭವಾಗಲಿದೆ. ಅಧಿವೇಶನದ ಮೊದಲ ದಿನವೇ ಡಿಕೆ ಶಿವಕುಮಾರ್ ಗೈರಾಗಿದ್ದಾರೆ. ಹೈದರಾಬಾದ್ನ ರೈಸಿಂಗ್ ಗ್ಲೋಬಲ್ ಸಮಿಟ್ನಲ್ಲಿ ಡಿಕೆ ಶಿವಕುಮಾರ್ ಭಾಗಿಯಾಗಲಿದ್ದಾರೆ. ಹೈದರಾಬಾದ್ ಪ್ರವಾಸ ಹಿನ್ನೆಲೆಯಲ್ಲಿ ಅಧಿವೇಶನಕ್ಕೆ ಡಿಕೆ ಶಿವಕುಮಾರ್ ಗೈರಾಗಲಿದ್ದಾರೆ. ನೋಡಿ, ಇವತ್ತಿನಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಪ್ರಾರಂಭವಾಗುತ್ತೆ. ಹೀಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಮೊದಲ ದಿನವೇ ಗೈರಾಗಲಿದ್ದಾರೆ. ಹೈದರಾಬಾದ್ ಪ್ರವಾಸದ ಹಿನ್ನೆಲೆಯಲ್ಲಿ
ಅಧಿವೇಶನಕ್ಕೆ ಇವತ್ತು ಚಕ್ಕರ್ ಹಾಕಿದ್ದಾರೆ. ನೋಡಿ, ಹೈದರಾಬಾದ್ನ ರೈಸಿಂಗ್ ಗ್ಲೋಬಲ್ ಸಮಿಟ್ ನಲ್ಲಿ ಡಿಕೆ ಶಿವಕುಮಾರ್ ಭಾಗಿಯಾಗ್ತಾರೆ. ಹೀಗಾಗಿ ಹೈದರಾಬಾದ್ ಪ್ರವಾಸವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಕೈಗೊಂಡಿದ್ದಾರೆ. ಹೀಗಾಗಿ ಇವತ್ತಿನ ಅಧಿವೇಶನದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿ ಆಗೋದಿಲ್ಲ. ಮೊದಲ ದಿನವೇ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಒಂದ್ ಕಡೆ ಹೇಳಿದ್ರು ಯಾರು ಕೂಡ ಗೈರಾಗಬಾರದು ಅಂತ. ಆದ್ರೆ ಮೊದಲ ದಿನವೇ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಹಾಜರಾಗ್ತಾ ಇಲ್ಲ. ಹೈದರಾಬಾದ್ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಅಲ್ಲೊಂದು ಕಾರ್ಯಕ್ರಮ ಇದೆ. ಆ ಒಂದು ಕಾರ್ಯಕ್ರಮಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ತೆರಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮೊನ್ನೆ ಈ ಕ್ಯಾಬಿನೆಟ್ ಮೀಟಿಂಗ್ ಮಾಡಿದಂತ ಸಂದರ್ಭದಲ್ಲಿ ಈ ಸಚಿವರಿಗೆ ಮತ್ತು ಶಾಸಕರಿಗೆ ಸೂಚನೆಯನ್ನ ಕೊಟ್ಟಿದ್ರು. ಯಾರು ಕೂಡ ಗೈರಾಗಬಾರ್ದು ಅಂತ. ಯಾರೆಲ್ಲ ಗೈರಾಗ್ತಾರೆ ಆ ಗೈರಾಗದ ರೀತಿಯಾಗಿ ನೋಡ್ಕೊಳ್ಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಸೂಚನೆಯನ್ನ ಕೊಟ್ಟಿದ್ರು. ಇವತ್ತು ಬೆಳಗಾವಿಯಲ್ಲಿ ಚಳಿಗಾಲದ ಮೊದಲ ದಿನದ ಅಧಿವೇಶನ. ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಚಂದ್ರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರು, ಇವತ್ತು ಮೊದಲ ದಿನ ಅಧಿವೇಶನ ಪ್ರಾರಂಭ ಆಗೋದು. ಇವತ್ತೇ ಡಿಸಿಎಂ ಡಿಕೆ ಶಿವಕುಮಾರ್ ಗೈರು ಹಾಜರಾಗಿದ್ದಾರೆ. ಒಂದ್ ಕಡೆ ಹೈದರಾಬಾದ್ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಸದ್ಯಕ್ಕೆ ಏನ್ ಡೀಟೇಲ್ಸ್ ಇದೆ ಅಂತ? ಪ್ರವೀಣ್, ಖಂಡಿತವಲ್ಲೂ ಇವತ್ತಿನಿಂದ ಚಳಿಗಾಲದ ಅಧಿವೇಶನ ಕುಂದಾನಗರಿ ಬೆಳಗಾವಿಯಲ್ಲಿ ಆರಂಭವಾಗ್ತಾ ಇರ್ತಕ್ಕಂಥದ್ದು. ಸೊ ಈಗಾಗಲೇ ಹಲವು ತಯಾರಿಯನ್ನು ಕೂಡ ಸರ್ಕಾರದಿಂದ ಮಾಡಿರ್ತಕ್ಕಂಥದ್ದು. ಮೊದಲನೇ ದಿನವಾದಂತಹ ಇಂದು ಅಗಲಿದ್ದ ಗಣ್ಯರಿಗೆ ಸಂತಾಪವನ್ನ ಸೂಚಿಸಿರ್ತಕ್ಕಂಥದ್ದು. ಸೊ ಹೀಗಾಗಿ ಒಂದಷ್ಟು ನಾಳೆಯಿಂದ ಈ ಒಂದು ಚಳಿಗಾಲದ ಅಧಿವೇಶನದ ಬಿಸಿ ಮುಟ್ಟುತ್ತೆ. ಪ್ರಮುಖವಾಗಿ ವಿಪಕ್ಷ ಬಿಜೆಪಿ ಮತ್ತು ಜೆಡಿಎಸ್ ಸರ್ಕಾರವನ್ನು ಯಾವ ರೀತಿ ಟ್ಯಾಕಲ್ ಅನ್ನ ಮಾಡಬೇಕು ಅನ್ನೋಂಥದ್ರ ಬಗ್ಗೆ ಒಂದಷ್ಟು ತಯಾರಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಪ್ರಮುಖವಾಗಿ ಈ ಬಾರಿ ಉತ್ತರ ಕರ್ನಾಟಕದಲ್ಲಿ ನೆರೆಯ ಹಾವಳಿ ಆಗಿದ್ದಂಥದ್ದು, ನೆರೆಯಿಂದ ಅನೇಕ ರೈತರು ಸಂಕಷ್ಟಕ್ಕೆ ಒಳಗಾದ್ರು, ಇವರಿಗೂ ಕೂಡ ಪರಿಹಾರ ಕೊಟ್ಟಿಲ್ಲ ಅನ್ನೋಂಥದ್ದು ಒಂದ್ ಕಡೆ ವಿಚಾರವಾದ್ರೆ, ಮತ್ತೊಂದು ಕಡೆ ರೈತರು ತಾವು ಬೆಳೆದಂತ ಕಬ್ಬಾಗಿರ್ಬೋದು ಅಥವಾ ಮೆಕ್ಕೆಜೋಳ, ಭತ್ತ ಈ ರೀತಿಯಾದಂತಹ ಏನು ವಸ್ತುಗಳ ಖರೀದಿಗೆ ಕೂಡ ಸರ್ಕಾರ ಮುಂದಾಗ್ತಾ ಇಲ್ಲ ಅನ್ನೋಂಥ ವಿಚಾರವಾಗಿ ಕೂಡ ಒಂದಷ್ಟು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಸೊ ಹೀಗಾಗಿ ರೈತರ ಪರವಾಗಿ ನಾಳೆ ಬಿಜೆಪಿ ಬೃಹತ್ ಹೋರಾಟವನ್ನು ಕೂಡ ಮಾಡ್ತಾ ಇದೆ. ಯಡಿಯೂರಪ್ಪ ಮಾರ್ಗದಲ್ಲಿ ಪ್ರತಿಭಟನೆಯನ್ನು ನಡೆಸಿ ಸುವರ್ಣಸೌಧ ಮುತ್ತಿಗೆಗೂ ಕೂಡ ಎಲ್ಲಾ ರೀತಿಯಾದಂತಹ ಸಕಲ ತಯಾರಿಯನ್ನು ಕೂಡ ಮಾಡಿಕೊಂಡಿದೆ. ಸೊ ಇದರ ನಡುವೆ ಸರ್ಕಾರ 20ಕ್ಕೂ ಹೆಚ್ಚು ಬಿಲ್ಗಳನ್ನ ಮಂಡನೆ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಸೊ ಹೀಗಾಗಿ ತಾವು ಬಿಲ್ಗಳನ್ನ ಮಂಡನೆ ಮಾಡೋದಾದ್ರೆ ಒಂದು ವಾರ ಎಕ್ಸ್ಟೆಂಡ್ ಅನ್ನ ಮಾಡಿ ಅಧಿವೇಶನವನ್ನ, ಯಾಕಂತಂದ್ರೆ ಈಗ ಇಲ್ಲಿರ್ತಕ್ಕಂಥ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳನ್ನ ಪ್ರಮುಖವಾಗಿ ಚರ್ಚೆಯನ್ನ ಮಾಡಬೇಕು ಅನ್ನುವಂಥ ಪಟ್ಟನ್ನ ವಿಪಕ್ಷ ಹಿಡಿದಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಉತ್ತರ ಕರ್ನಾಟಕದ ವಿಚಾರಗಳೇ ಚರ್ಚೆ ಆಗಬೇಕು ಅನ್ನುವಂಥದ್ದು. ಇದರ ಜೊತೆಗೆ ಸರ್ಕಾರದ ಕಾನೂನು ಸುವ್ಯವಸ್ಥೆ ಆಗಿರ್ಬೋದು ಮತ್ತು ಶಿಕ್ಷಣ, ಬೇರೆ ಬೇರೆ ವಿಚಾರಗಳನ್ನು ಕೂಡ ಪ್ರಸ್ತಾಪವನ್ನು ಮಾಡಲಿಕ್ಕೆ ವಿಪಕ್ಷ ಸಂಪೂರ್ಣ